ಕೇಂದ್ರ ಸರ್ಕಾರದ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ನೀಡುತ್ತಿರುವ ಆಹಾರವು ಕಳಪೆ ಹಾಗೂ ಅಸುರಕ್ಷತೆಯ ಗುಣಮಟ್ಟದ್ದಾಗಿದೆ ಎಂದು ಪ್ರಯಾಣಿಕ ಮಂಜುನಾಥ್ ಆರೋಪ ಮಾಡಿದ್ದಾರೆ. ಒನ್ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ ಪ್ರಯಾಣಿಕ ಮಂಜುನಾಥ್, ವಂದೇ ಭಾರತ್ ರೈಲಿನಲ್ಲಿ ಪ್ರಯಾಣಿಸುವವರಿಗೆ ನೀಡುವ ಆಹಾರ ಸ್ವಚ್ಛತೆ ಇಲ್ಲದೆ ತಯಾರಿಸಲಾಗುತ್ತಿದ್ದು, ಅದನ್ನು ಸೇವಿಸುವ ಪ್ರಯಾಣಿಕರಿಗೆ ಅನಾರೋಗ್ಯ ಸಮಸ್ಯೆಗಳು ಎದುರಾಗುತ್ತಿವೆ ಎಂದು ದೂರಿದರು. ವಂದೇ ಭಾರತ್ ರೈಲಿಗೆ ಪೂರೈಕೆಯಾಗುವ ಆಹಾರ ದಾವಣಗೆರೆ ನಗರದ ಶೀಲಾಡ್ಜ್ ಸಮೀಪದ ಕೋಣೆಯೊಂದರಲ್ಲಿ ತಯಾರಿಸಲಾಗುತ್ತಿದ್ದು, ಈ ಕೋಣೆಯು ಅಸ್ವಚ್ಛತೆ ಹಾಗೂ ಕಳಪೆಯಿಂದ ಕೂಡಿದೆ. ಆಹಾರ ತಯಾರಿಕೆಗೆ ಮಹಾನಗರ ಪಾಲಿಕೆಯಿಂದ ಸರಬರಾಜಾಗುವ ನೀರನ್ನು ಬಳಸಲಾಗುತ್ತಿದೆ. ಜೊತೆಗೆ ಆಹಾರ ತಯಾರಿಸುವವರ ಬಳಿ ಎಫ್ಎಸ್ಎಸ್ಐ ಪರವಾನಗಿ ಇಲ್ಲದೆ ಆಹಾರ ಪೂರೈಕೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ತಯಾರಿಸಿದ ಆಹಾರವನ್ನು ಶೌಚಾಲಯದ ಬಳಿ ಸುರಕ್ಷತೆ ಇಲ್ಲದೆ ಇಡುತ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಶೀಘ್ರ ಗಮನ ಹರಿಸಿ ಪರಿಶೀಲಿಸುವ ಜೊತೆಗೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಇಲಾಖೆದು ವಂದೇ ಭಾರತ್ ಟ್ರೈನ್ ಇದೆಯಲ್ಲ, ಅದರಲ್ಲಿ ಎಲ್ಲರೂ ಪ್ರಯಾಣಿಸಿರ್ತಾರೆ. ಎಲ್ಲರೂ ಮಕ್ಕಳಾಗಲಿ, ಆಮೇಲೆ ವಯಸ್ಸಾದಕಂತರಾಗಲಿ ಎಲ್ಲರೂ ಪ್ರಯಾಣ ಮಾಡ್ತಾ ಇರ್ತಾರೆ. ಅಲ್ಲಿ ಏನಾಗಿದೆ ಅಂತಂದರೆ ಫುಡ್ಡು ಅಂದರೆ ಆಹಾರ ತಯಾರಾಗ್ತಾ ಇದೆಯಲ್ಲ, ಅದು ತುಂಬ ಕಳಪೆಯಾಗಿ ತಯಾರಾಗ್ತಾ ಇದೆ. ನಾವು ಮೊನ್ನೆ ಹೋಗಿ ಬಂದಾಗ ನಿಮ್ಗೆ ಕೆಲವೊಂದು ವೀಡಿಯೋಗಳಿದ್ದಾವೆ. ಎಲ್ಲಿ ತಯಾರಾಗುತ್ತೆ? ಇಲ್ಲಿ ಶ್ರೀ ಲಾಡ್ಜ್ ಅಂತ ಇದೆ ದಾವಣಗೆರೆಯಲ್ಲಿ. ಅದ್ರ ಪಕ್ಕ ಅವರೊಂದು ರೂಮ್ ಮಾಡ್ಕೊಂಡಿದ್ದಾರೆ, ಒಂದು ಮಳಿಗೆ ಮಾಡ್ಕೊಂಡ್ಬಿಟ್ಟು ಅಲ್ಲಿ ತುಂಬ ಕಳಪೆನ ಕಾಮಗಾರಿ ಥರ ಮಾಡ್ತಾಯಿದ್ದಾರೆ. ಕಳಪೆ ಇದು ಮಾಡ್ತಾಯಿದ್ದಾರೆ. ಕಳಪೆ ಫುಡ್ ರೆಡಿ ಮಾಡ್ತಾಯಿದ್ದಾರೆ. ಅಲ್ಲಿ ಯಾವ ಥರದ್ದೇ ಆಗಲಿ ಏನೇ ಆಗಲಿ ಕ್ಲೀನ್ ಇಲ್ಲ. ಇನ್ನೊಂದು ಏನು ಅಂತಂದರೆ, ನಾವು ಹೋದಾಗ ಅವ್ರಿಗೆ ಲೈಸೆನ್ಸ್ ಕೇಳಿದ್ವಿ, ಎಲ್ಲ ಕೇಳಿದ್ವಿ. ಅವ್ರ ಲೈಸೆನ್ಸನ್ನು ಕೊಡ್ತಾಯಿಲ್ಲ, ಏನೂ ಕೊಡ್ತಾಯಿಲ್ಲ. ಅವರಿಗೆ ಕನ್ನಡನೂ ಮಾತಾಡೋಕ್ಕೆ ಬರ್ತಾಯಿಲ್ಲ, ಏನೂ ಇಲ್ಲ. ನಾವು ಯಾವುದೇ ಥರದ ಕ್ವಶನ್ ಕೇಳಿದ್ರು ಏನೂ ಅದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಹಾಗೆ ಹೋಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ಲೈಸೆನ್ಸ್ ಯಾರು ಕೊಟ್ಟಿದ್ದಾರೆ ಅದನ್ನೆಲ್ಲ ಸಂಬಂಧಪಟ್ಟಿರೋ ಅಧಿಕಾರಿಗಳು ಹೋಗಿ ವಿಚಾರಿಸ್ಬೇಕು, ಇದು ಮಾಡಬೇಕು ಅನ್ನೋದಿಲ್ವ. ಆಮೇಲೆ ಮತ್ತೆ ಇನ್ನೊಂದು, ಅವರಿಗೆ FSSAI ಇದು ಲೈಸೆನ್ಸ್ ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟಿಂದ. ಆ ಲೈಸೆನ್ಸ್ ಕೂಡ ಇಲ್ಲ ಅವ್ರ ಹತ್ರ. ಮತ್ತು ಇನ್ನೊಂದು, ಮಹಾನಗರ ಪಾಲಿಕೆದು ಡೈರೆಕ್ಟಾಗಿ ನೀರು ಬರುತ್ತಲ್ಲ ನೆಲ್ಲಿಯಲ್ಲಿ, ಅದೇ ನೆಲ್ಲಿಯಿಂದ ಅದೇ ನೀರಲ್ಲೇ ಅವರು ಅಡುಗೆ ಮಾಡ್ತಾಯಿದ್ದಾರೆ. ಫಿಲ್ಟ್ರ್ ಇಲ್ಲ, RV ಆ ಥರದ್ದೇನು ಫಿಲ್ಟ್ರ್ ಇಲ್ಲ, ಅಲ್ಲೇನೂ ಇಲ್ಲ. ಮತ್ತು ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ, ಈ ಟಾಯ್ಲೆಟು ವಾಶ್ರೂಮಲ್ಲೇ ದಾಲ್ ಕಡಾಯಿ ಅಂತೇಳಿ ಬರುತ್ತೆ, ದಾಲ್ ಅಂತ ಕೊಡ್ತಾರೆ. ಚಪಾತಿ ದಾಲು, ಈ ಚಪಾತಿ ಮಾಡೋ ಜಾಗದಲ್ಲೆಲ್ಲ ಪೂರ್ತಿ ಎಲ್ಲ ಕ್ಲೀನಾಗಿ ಏನು ಮೇಂಟೈನ್ ಮಾಡಿಲ್ಲ. ಗೋಡೆಗಳ ಮೇಲೆಲ್ಲ ಎಣ್ಣೆ ಎಲ್ಲ ಸಿಡ್ದೈತೆ. ಆಮೇಲೆ ಆ ದಾಲ್ ಕಡಾಯಿಗೆ ಅದನ್ನು ವಾಶ್ರೂಮ್ ಹತ್ರ ಎಲ್ಲ ಇಟ್ಟಿದ್ದಾರೆ. ಅದ್ರ ಮೇಲ್ಗಡೆ ಏನು ಮುಚ್ಚಳಿಕೆ ಏನು ಮುಚ್ಚಿಲ್ಲ. ಈ ಥರ ತುಂಬ ಕಳಪೆಯಾಗಿ ಅಡುಗೆಯನ್ನು ಮಾಡ್ತಾಯಿದ್ದಾರೆ. ಈ ಸಾರ್ವಜನಿಕರು ಪ್ರಯಾಣಿಸ್ತಿರ್ತಾರೆ, ಮಕ್ಕಳು, ಆಮೇಲೆ ವಯಸ್ಸಾದವರು, ಈಗ ಪೇಷಂಟ್ಗಳಾಗಲಿ, ಹೃದಯಾಘಾತ ಇರೋರಾಗಲಿ, ಇಂಥ ಫುಡ್ ತಿಂದರೆ ಅವರಿಗೆ ರೋಗಗಳು ಬರ್ತವೆ ಅಂತಂದು ನಾನು ಇದು ಮಾಡ್ತಾಯಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ನಗರ ಪಾಲಿಕೆಯವರು ಇದನ್ನು ಏನು ಅಂತೇಳಿ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತ ಅಂದರೆ ಮುಂದಿನ ದಿವಸಗಳಲ್ಲಿ ತುಂಬ ದೊಡ್ಡ ಅನಾಹುತಗಳಾಗ್ತವೆ. ಮಕ್ಕಳಿಗೆ ಆಗಲಿ, ವಯಸ್ಸಾದವರಿಗೆ ಆಗಲಿ ಅನಾಹುತಗಳು ಆಗ್ತವೆ. ಈಗ ಒಂದೇ ಮಾತೃಂ ಎಕ್ಸ್‌ಪ್ರೆಸ್ ಟ್ರೈನ್ ಬಂದ್ಬಿಟ್ಟು ಈಗ ಹೆಸರಾಗಿದೆ. ಹೌದು, ಎಕ್ಸ್‌ಪ್ರೆಸ್ ಆಗಿ ಹೋಗುತ್ತೆ, ನಾವು ಬೇಗ ಮುಟ್ತೀವಿ ಒಂದು. ಮತ್ತು ಮಹಿಳೆಯರು, ಮಕ್ಕಳಿಗೆ ಸುರಕ್ಷತೆ ಇರುತ್ತೆ. ಈ ಕೆಲವರಿಗೆ ಬಸ್ ಆಗಲ್ಲ, ಅವ್ರಿಗೆ ಟ್ರೈನಲ್ಲಿ ಹೋದರೆ ಆರಾಮಾಗಿ ಸುರಕ್ಷಿತವಾಗಿರುತ್ತೆ. ಕೆಲವು ವಯಸ್ಸಾದವರಿಗೆ ವಾಶ್ರೂಮ್ ಇರುತ್ತೆ. ಅನ್ನೋ ಕಾರಣಕ್ಕೆ ಟ್ರೈನ ಚೂಸ್ ಮಾಡ್ತಾರೆ ಜನ. ಈಗ ಅಂಥವ್ರಿಗೆ ಈಗ ಕಳಪೆ ಮಟ್ಟದ ಆಹಾರ ಸಿಗ್ತೈತೆ. ಹೌದೌದು, ನೀವು ಹೇಳ್ತಾ ಇರೋದು ಸರಿಯೇ. ಕೆಲವೊಂದು ವೀಡಿಯೋಗಳೆಲ್ಲ ಮಾಡಿದ್ದೀನಿ ನಾನು ಹೋಗಿ. ಅಲ್ಲಿ ಕಳಪೆ ಆಹಾರನ ಕೊಡ್ತಾ ಇದ್ದಾರೆ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮಬದ್ಧವಾದ ಇದನ್ನು ತಗೋಬೇಕು ಅಂತಂದು ಕೇಳ್ಕೊತಾ ಇದ್ದೀನಿ.